ನಮಸ್ಕಾರ ಎಲ್ರಿಗೂ. ಫಸ್ಟ್ ಡೇ ಶೋಲಿ ಸ್ವಲ್ಪ ಬೇಜಾರು, ಇವತ್ತು ಭಾರಿ ಖುಷಿ ಆಗ್ತಾ ಇದೆ. ಎಲ್ಲರೂ ಹುಡ್ಕೊಂಡು ಬಂದು ನಮ್ಮ ಸಿನಿಮಾ ನೋಡ್ತಾ ಇದ್ದಾರೆ. ಯಾಕಂದರೆ ಪ್ರಮೋಷನ್ ಆಗಿರಲಿಲ್ಲ. ಎಷ್ಟೋ ಜನ ಅದೇ ಕೇಳೋದು, ಪ್ರಮೋಷನ್ ಯಾಕೆ ನೀವು ಜಾಸ್ತಿ ಮಾಡಿಲ್ಲ ಅಂತ. ಯಾಕಂದ್ರೆ ನಮ್ಮದು ಮಕ್ಕಳ ಸಿನಿಮಾ ಆಗಿರೋದ್ರಿಂದ ಅಷ್ಟೊಂದು ಪ್ರಮೋಷನ್ ನಮಗೆ ಬೇಕಿಲ್ಲ ಅಂತ. ಯಾಕಂದ್ರೆ ಮಕ್ಕಳು ನೋಡಲಿ ಅನ್ನೋದಿತ್ತಲ್ಲ, ಹಾಗಾಗಿ. ಆದರೆ ಇವಾಗ ನಮ್ಗೆ ಅನಿಸ್ತಾ ಇದೆ ಪ್ರಮೋಷನ್ ಎಷ್ಟು ಇಂಪಾರ್ಟೆಂಟ್ ಅಂತ. ಇಲ್ಲ, ನಮ್ಮದು ಲೋ ಬಜೆಟ್ ಪಿಕ್ಚರು, ಅಷ್ಟೊಂದೆಲ್ಲ ಪ್ರಮೋಷನ್ ದುಡ್ಡು ಕೊಡೋಕ್ಕಾಗಲ್ಲ. ಕೊಟ್ಟಿದ್ದೀವಿ, ಸಾಕಷ್ಟು ಕೊಟ್ಟಿದ್ದೀವಿ, ಸಾಕು ಜನ ಬರಬೇಕಷ್ಟೆ. ಸಿನಿಮಾ ಯಾವುದೇ ಆದ್ರೂ ನಟನೆ ಮತ್ತು ಎಲ್ಲನೂ ಪ್ಲಸ್ ಆಗುತ್ತೆ. ಒಂದು ಕಂಟೆಂಟ್ ಏನಿದೆ ಮತ್ತು ಎಲ್ಲ ಮೆಸೇಜ್ ಇದೆಯಾ ಮಕ್ಕಳಿಗೆ, ಇದೆಲ್ಲನೂ ಪ್ಲಸ್ ಆಗುತ್ತೆ. ಸೊ ಅದನ್ನು ಇವಾಗ ಆಡಿಯನ್ಸ್ ನೋಡಿ ಆ ರಿವ್ಯೂ ಕೊಡ್ತಾ ಇರೋದು ನೋಡಿ ನಮ್ಗೆ ಖುಷಿ ಆಗ್ತಿದೆ. ನೀವೂ ಅಷ್ಟೇ ಪ್ರಮೋಷನ್ ಮಾಡಿಕೊಡ್ತಾನೆ ಇದ್ದೀರಾ. ಪಾಪ ನಮಗೋಸ್ಕರ ಇಷ್ಟು ಅಲ್ಲಿ ಎಲ್ಲೆಲ್ಲೋ ಬ್ಯುಸಿ ಇದ್ರು ಕೂಡ ನಮಗೋಸ್ಕರ ಬಂದು ಹೆಲ್ಪ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಈ ಮೂಲಕ ನಾನು ಕೇಳ್ಕೊಳ್ಳೋದಿಷ್ಟೇ, ಎಲ್ಲರೂ ಬಂದು ಸಿನಿಮಾ ನೋಡಿ. ನೀವು ಸಿನಿಮಾ ನೋಡೋದೇ ನಮ್ಮ ಸಕ್ಸಸ್ಸು. ನೀವು ನೋಡಿದ್ರಿ, ನೋಡಿಬಿಟ್ಟು ಇಷ್ಟಪಟ್ರಿ, ಸಿನಿಮಾ ಕತೆ ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ, ಅಮ್ಮಂದು ಡೆಬ್ಯೂ ಡೈರೆಕ್ಷನು ಇದೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ನನ್ನ ಮಗ ಶ್ರೇಯಸ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ ಅಂತ ನೀವು ಹೇಳಿದ್ರೆ ಅದೇ ನನ್ನ ಸಕ್ಸಸ್ಸು. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ಗೆಲ್ಲಿಸಿ. ಚಿತ್ರ ಮಾಡಿದ್ದೀವಿ ನಾವಿಬ್ಬರು ಸೇರಿಕೊಂಡು. ಅದನ್ನು ಜನಗಳು ನೋಡಿಬಿಟ್ಟು ಖುಷಿ ಪಟ್ಟರೆ ಅದಕ್ಕಿಂತ ಹೆಚ್ಚು ಅವಾರ್ಡ್ ಇನ್ನೇನೂ ಇಲ್ಲ. ಆಲ್ರೆಡಿ ಎಲ್ಲ ಸ್ಕೂಲ್ಸ್ಗೂ ಹೋಗಿ ನಾವು ಕಾಂಟ್ಯಾಕ್ಟ್ ಮಾಡಿದ್ದೀವಿ. ವೆಂಕಟೇಶ್ವರದಲ್ಲಿ 3 ದಿವಸದಿಂದ 800-700 ಜನ ನೋಡಿ ಖುಷಿ ಪಡಿತಿದ್ದಾರೆ. ಏನು ಕುಣಿತಾರೆ ಅವರು, ಮೇಡಮ್ಸ್ ಎಲ್ಲ ಶಿಲೆ ಹೊಡಿತಾರೆ. ಅದು ನೋಡೋ ನಂಗೆ ಶಾಕ್ ಆಗಿಬಿಡ್ತು, ಇದೇನಪ್ಪ ಅಂದ್ಬಿಟ್ಟು. ಆದ್ದರಿಂದ ಮಕ್ಕಳು ಅಲ್ಲಿ ಬನ್ನಿ, ನೀವು ವೆಂಕಟೇಶ್ವರಕ್ಕೆ ಬಂದುಬಿಟ್ಟು ಮಕ್ಕಳ ಹತ್ರ ಕೇಳ್ಕೊಳ್ಳಿ, ಬಾಂಬಾಟ್ ಅಂತ ಕುಣಿತಾ ಇರ್ತಾರೆ. ಸೊ ನಿಮ್ಮ ಸಹಕಾರದಿಂದ ಚಿತ್ರಮಂದಿರಕ್ಕೆ ಜನ ಬರೋಂಗಾಗಲಿ. ಎಲ್ಲರೂ ತುಂಬ ನಮಗೆ ಸಹಾಯ ಮಾಡಿದ್ದೀರಾ, ಒಳ್ಳೆಯದಾಗಲಿ. ಹಾಗೆ ಮಕ್ಳಿಗೂ ಎಲ್ಲ ತೋರಿಸೋಂಗಾಗಲಿ ಅಂತ ಆಶೀರ್ವಾದ. ಸಿನಿಮಾ ಬಂದಿದೆ. ಜೀನಿಯಸ್ ಮಿತ್ರನಾಗಿ ಮಾಸ್ಟರ್ ಶ್ರೇಯಸ್ಸು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ರಂಗಭೂಮಿಯ ಗೆಳೆಯರು, ನಮಗಿಂತ ಹಿರಿಯರು ಆದಂಥ ನಾಗಭರಣ ಅವರ ಶ್ರೀಮತಿ ನಮಗೆಲ್ಲ ಒಂದು ಒಡನಾಡಿ, ನಾಗಿಣಿ ಬಣ್ಣ ನಾವೆಲ್ಲ ರಾಣಿ ಅಂತ ಪ್ರೀತಿಯಿಂದ ಕಲಿಸ್ತೀವಿ. ಅವರು ಫಸ್ಟ್ ಟೈಮ್ ನಿರ್ದೇಶನ ಮಾಡಿದ್ದಾರೆ. ಕೋರ್ಸ್ ನಾಗಭರಣವರು ಎಲ್ಲ ಸಿನಿಮಾಗಳಿಗೂ ಕೆಲಸ ಮಾಡ್ತಾಯಿದ್ರು. ಮಾಸ್ಟರ್ ಇರ್ಬೋದು, ಇನ್ನೊಂದಿರ್ಬೋದು, ಎಲ್ಲ ರೀತಿಯಲ್ಲೂ ವರ್ಕ್ ಮಾಡ್ತಾಯಿದ್ರು. ಈ ಸಿನಿಮಾ ಪೂರ್ಣ ಪ್ರಮಾಣದ ನಿರ್ದೇಶಕ ಅಂತ ತೋರಿಸ್ಕೊಂಡಿದ್ದಾರೆ. ಮೊದಲನೇ ಸಿನಿಮಾದಲ್ಲಿ ಗೆದ್ದಿದ್ದಾರೆ ಅಂತ ನನ್ನ ಭಾವನೆ. ಜೀನಿಯಸ್ ಮುತ್ತ ಕನ್ನಡದ ಪ್ರೇಕ್ಷಕರು, ಅಚ್ಚ ಕನ್ನಡ ಸಿನಿಮಾ ಎಲ್ಲರೂ ಬಂದು ಒಮ್ಮೆ ನೋಡಬೇಕು. ಚಿನ್ನಾರಿ ಮುತ್ತ ವಿಜಯರಾಘವೇಂದ್ರ ಇಲ್ಲಿ ನಮಗೆ ಆದರ್ಶಗಳನ್ನು ಮೈಗೂರು ಆಪ್ತಾಗಿ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಳ್ಳೆಯ ಸಿನಿಮಾ ಅಂತ. ನಮಸ್ಕಾರ. ಪರ್ಫಾರ್ಮೆನ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬಂದಿದೆ. ಮಕ್ಕಳು ನೋಡೋ ಮಕ್ಕಳಿಗೆ ಯಾವ ರೀತಿ ಧೈರ್ಯ ತುಂಬಬೇಕು, ಏನಾದರೂ ಆದರೂ ಅದನ್ನು ಹೇಗೆ ಸಾಲ್ವ್ ಮಾಡಿಕೊಳ್ಳೋದು ಅನ್ನೋದು ದೊಡ್ಡ ಆಪರ್ಚುನಿಟಿ. ಸಖತ್ತಾಗಿದೆ ಮೂವಿ. ನಾನೀಗ ನೋಡಿದಾಗ ಸಖತ್ ಖುಷಿ ಅನಿಸ್ತು. ಯಾಕೆ ಅಂದರೆ ನಮ್ಗೆ ಆಪರ್ಚುನಿಟಿ ಕೊಟ್ಟರಂಥ ನಾಗಿಣಿ ಮ್ಯಾಮ್ ಆಗಲಿ, ಲತಾ ಮ್ಯಾಮ್ಗಾಗಲಿ ಫಸ್ಟು ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಇಂಥ ದೊಡ್ಡ ಕಲಾವಿದರ ಜೊತೆ ನಾವು ಆ್ಯಕ್ಟ್ ಮಾಡಿದ್ದೀವಿ ಅಂದರೆ ತುಂಬ ಖುಷಿ ಇದೆ. ನಾನು ಒಂದು ಹೇಳೋದೇನೆಂದರೆ, ತುಂಬ ನಿಮಗೂ ಇಷ್ಟ ಆಗುತ್ತೆ ಮೂವಿ. ಮಕ್ಕಳು ನೋಡಬೇಕಾಗಿರುವಂಥ ಮೂವಿ ಇದು. ಮಕ್ಕಳು ಅಂತಲ್ಲ, ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದಾದಂಥ ಮೂವಿ ಇದು. ತುಂಬ ಸಸ್ಪೆನ್ಸ್ ಇದೆ ಮತ್ತು ಸಖತ್ತಾಗಿ ಮಾಡಿದ್ದಾರೆ. ನಮ್ಮ ನಾಗಿಣಿ ಮ್ಯಾಮ್ ಅಂತೂ ಸಖತ್ ಡೈರೆಕ್ಷನ್ ಮಾಡಿದ್ದಾರೆ. ಸೊ ದಯವಿಟ್ಟು ನಾನು ಹೇಳೋದೇನೆಂದರೆ, ಬಂದು ಸಿನಿಮಾ ನೋಡಿ, ಥಿಯೇಟ್ರಲ್ಲಿ ಸಿನಿಮಾ ನೋಡಿ, ನಿಮಗೆ ಗೊತ್ತಾಗುತ್ತೆ ರಿವ್ಯೂ ಏನು ಅಂತ. ಸೊ ಹಾಗಾಗಿ ಎಲ್ಲರಿಗೂ ಬೆಳೆಸಿ. ಆ್ಯಕ್ಚುಲಿ ಈ ಶ್ರೇಯಸ್ ಅಂತ ಏನಿದಾರಲ್ಲ, ಮುಕ್ತ ಕ್ಯಾರೆಕ್ಟರ್ ಮಾಡಿರೋದು, ಸಖತ್ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾನೆ ಅವನು ಕೂಡ. ಹಾಗಾಗಿ ಎಲ್ಲರೂ ಹಾರ್ಡ್ ವರ್ಕ್ ಮಾಡಿದ್ದಾರೆ ಈ ಮೂವಿ ಮಾಡೋದಕ್ಕೋಸ್ಕರ. ಸೊ ಆ್ಯಂಡ್ ಇಟ್ಸ್ ನಾಟ್ ಅ ಕಮರ್ಷಿಯಲ್ ಮೂವಿ, ಇಟ್ಸ್ ಒನ್ ಕಂಟೆಂಟ್ ಮೂವಿ ಇದೆ ಇದು. ಸೊ ಖಂಡಿತವಾಗ್ಲೂ ಎಲ್ಲರೂ ನೋಡ್ಬೋದಾದಂಥ ಮೂವಿ. ಮಕ್ಕಳಿಗಂತೂ ಸಖತ್ ಇಷ್ಟ ಆಗುತ್ತೆ, ತುಂಬ ಎಂಜಾಯ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಆದಮೇಲೆ ಮತ್ತೆ ಮಾಡ್ತಾ ಇದ್ದು ಮುಂಚೆ ಬಣ್ಣ ಸರ್ ಜೊತೆ ಮಾಡಬೇಕಾಗಿತ್ತು. ಬಟ್ ಆದರೆ ಈಗ ಬಣ್ಣ ಸರ್ ಅವರ ಪತ್ನಿ ನಾಗಿಣಿ ಬರುವ ಭಾರತದಲ್ಲಿ ಅಂತ ಶುಭವಾಗಿ. ಇಟ್ ಇಸ್ ವಂಡರ್ಫುಲ್ ಮೂವಿ. ಇದರಲ್ಲಿ 2 ಮೆಸೇಜ್ ಬರ್ತಾ ಇದೆ. ಏನಂದರೆ, ಒಂದು ನೇಚರ್ ಬಗ್ಗೆ. ನಾವೆಲ್ಲ ಇವಾಗ ಎಲ್ಲ ಡಿಸಾಸ್ಟರ್ ಆಗ್ತಾ ಇರೋದು ನೋಡ್ತಾ ಇದ್ದಾರೆ. ನೇಚರ್ನ ಉಳಿಸ್ಕೋಬೇಕು ಅಂತ ಅನಿಸುತ್ತೆ. ಹಾಗೆಯೇ ಇದು ಡಾಕ್ಟರ್ನಲ್ಲಿ ಎಷ್ಟು ಒಂದು ಕೆಟ್ಟದ್ದು ನಡೀತಾ ಇದೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಮಕ್ಕಳ ಪಿಕ್ಚರ್, ಮಕ್ಕಳು ಹೇಗೆ ಮುಂದೆ ನಾನು ಒಬ್ಬ ಜವಾಬ್ದಾರಿಯುತ ಪ್ರಜೆ ಆಗಬೇಕು ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ವಂಡರ್ಫುಲ್ ಮೂವಿ, ವಂಡರ್ಫುಲ್ ಸೀರಿಯಲ್. ತುಂಬ ಚೆನ್ನಾಗಿ ಅಮ್ಮ ತೆಗೆದಿದ್ದಾರೆ. ಅಮ್ಮಂದು ಫಸ್ಟ್ ಮೂವಿ ಅಂತಲೇ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ತೆಗೆದಿದ್ದಾರೆ. ನೀವೆಲ್ಲರೂ ಹೇಗೆ ಆಶೀರ್ವಾದ ಕೊಟ್ಟು ಚಿನ್ನಾರಿ ಮುತ್ತನ ಪ್ರೋತ್ಸಾಹಿಸ್ತೀವೋ
ಏನು ಮಾಡಿದ್ದೀವಿ ಇದು ಮುಖ್ಯವಾಗಿ ಮಾಡಿರೋದು ಮಕ್ಕಳಿಗೆ ಈ ಸಿನಿಮಾ ಮುಟ್ಟಬೇಕು. ಮಕ್ಕಳಿಗೆ ಬಹಳ ಮಕ್ಕಳಿಗೆ ಭಾಳ ನಾಲೆಡ್ಜನ್ನು ಗೇನ್ ಮಾಡುವಂಥ ಸಿನಿಮಾ. ಸಮಾಜಕ್ಕೆ ಒಂದೊಳ್ಳೆ ಮೆಸೇಜನ್ನು ಇಟ್ಕೊಂಡು ಮಾಡಿದ್ದೀವಿ. ಈ ಸಿನಿಮಾನ ದಯವಿಟ್ಟು ಎಲ್ಲರೂ ಥಿಯೇಟರಿಗೆ ಬಂದು ನೋಡಿ. ನಾಗಿಣಿ ಅಮ್ಮ ಫಸ್ಟ್ ಟೈಮ್ ನಿರ್ದೇಶನ ಮಾಡಿದ್ದಾರೆ. ಅವರು ಬಹಳ ವರ್ಷಗಳಿಂದ ಚಿತ್ರರಂಗದಲ್ಲಿ ಅವರ ಇಡೀ ಕುಟುಂಬನೇ ಸೇವೆ ಮಾಡ್ಕೊಂಡು ಬಂದಿದೆ. ಅಮ್ಮ ಫಸ್ಟ್ ಟೈಮ್ ನಿರ್ದೇಶನ ಮಾಡುವಾಗ ಇಂಥ ಒಂದೊಳ್ಳೆ ಸ್ಟ್ರಾಂಗ್ ಕಂಟೆಂಟ್ನ ಇಟ್ಕೊಂಡು ಜನಗಳ ಮುಂದೆ ಪ್ರೆಸೆಂಟ್ ಮಾಡಿರೋದಿದೆಯಲ್ಲ, ಅದು ಬಹಳ ದೊಡ್ಡ ವಿಷಯ. ನಾನು ಸರ್ಕಾರದಲ್ಲಿ ಒಂದು ಮನವಿ ಮಾಡ್ಕೋಬೇಕು, ದಯವಿಟ್ಟು ಇಂಥ ಸಿನಿಮಾಗಳನ್ನ ಪ್ರತಿಯೊಂದು ಸರ್ಕಾರಿ ಶಾಲೆನಲ್ಲಾಗಲಿ ಅಥವಾ ಪ್ರೈವೇಟ್ ಸ್ಕೂಲ್ಗಳಲ್ಲಾಗಲಿ ಸ್ಕ್ರೀನ್ ಮಾಡಿಸಿ, ಒಂದ್ಸಲ ಆದರೂ ಸ್ಕ್ರೀನ್ ಮಾಡಿಸಿ. ಮಕ್ಕಳಿಗೆ ಇಂಥ ಒಂದು ಅದ್ಭುತವಾದಂಥ ಕಂಟೆಂಟ್ ಏನಿದೆ ತಲುಪಲಿ, ಮಕ್ಳಿಗೂ ತಲುಪಲಿ, ಮತ್ತು ಈಗಿನ ಯುವ ಪೀಳಿಗೆ ಏನಿದ್ದಾರೆ ಅವರು ನೋಡಬೇಕು, ಮತ್ತು ತಂದೆ ತಾಯಿರು ಪೋಷಕರು ಕೂಡ ಇದನ್ನು ನೋಡಬೇಕು, ವಿಚಾರನ ಅರ್ಥ ಮಾಡ್ಕೋಬೇಕು. ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು, ಅವ್ರನ್ನ ಹೇಗೆ ಸಂಸ್ಕಾರದಿಂದ ಸಮಾಜದಲ್ಲಿ ನಡ್ಕೊಳ್ಳೋದನ್ನ ಕಲಿಸ್ಬೇಕು, ಅವ್ರಿಗೇನೇನು ಆಸಕ್ತಿ ಇರುತ್ತೆ, ಹೀಗೆ ಬಹಳ ವಿಚಾರಗಳು ನಮ್ಮ ಸಿನಿಮಾದಲ್ಲಿ ತೋರಿಸಿದ್ದೀವಿ. ದಯವಿಟ್ಟು ಬಂದು ನೋಡಿ, ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ. ಮಾಧ್ಯಮದವರು ಇದನ್ನು ಜನಗಳಿಗೆ ತಲುಪಿಸೋಲಿ ನಿಮ್ಮ ಸಹಕಾರ ತುಂಬ ಇರಲಿ ಅಂತ ಕೇಳ್ಕೊತೀನಿ. ಈ ಸಿನಿಮಾ ವಿಶೇಷ ಏನಂದರೆ ಒಂದು ಹೆಣ್ಣು ನಿರ್ದೇಶನ ಮಾಡಿರೋದು ಹಾಗೂ ಒಂದು ಹೆಣ್ಣು ನಿರ್ಮಾಣ ಮಾಡಿರೋದು. ಫಸ್ಟ್ ಆಫ್ ಆಲ್ ಇದು ಕಮರ್ಷಿಯಲ್ ಸಿನಿಮಾ ಅಲ್ಲ, ನಾನ್ ಕಮರ್ಷಿಯಲ್ ಆಗಿ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ನಮಗೆ. ಎಲ್ಲ ಕಡೆಯಿಂದನೂ ಒಳ್ಳೆ ರೆಸ್ಪಾನ್ಸ್ ಇದೆ ಹಾಗೂ ಒಳ್ಳೆ ಮೆಸೇಜ್ ಇದೆ ಈ ಸಿನಿಮಾದಲ್ಲಿ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟರಲ್ಲಿ ನೋಡಿ. ಮಕ್ಕಳಿಗೆ ಅಂತಾದ ಸಿನಿಮಾ ಯಾವುದೂ ಇಲ್ಲ. ಆ ನಿಟ್ಟಿನಲ್ಲಿ ಇವಾಗ ನಮ್ಮ ತಾಯಿ ನಾಗಿಣಿ ಬಣ್ಣ ಅವರು ಒಂದು ಮೊದಲನೇ ಸಿನಿಮಾ ಜೀನಿಯಸ್ ಮುತ್ತಾನ ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೆ. ಲತಾ ಜಯಪ್ರಕಾಶ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಈ ಸಿನಿಮಾನ ನಾವು ಜನಕ್ಕೆ ಮುಟ್ಟಿಸ್ಬೇಕು, ಜನಕ್ಕೆ ಅನ್ನೋಕ್ಕಿಂತ ಮಕ್ಕಳಿಗೆ ಮುಟ್ಟಿಸ್ಬೇಕು. ಸೊ ಆ ನಿಟ್ಟಿನಲ್ಲಿ ನಾವು ಎಲ್ಲ ಮಕ್ಕಳನ್ನು ಒಂದು ಒಳ್ಳೆ ಶುದ್ಧ ಕನ್ನಡವಾದ ಸಿನಿಮಾ, ಮಕ್ಕಳ ಸಿನಿಮಾ ತೋರಿಸೋದಕ್ಕೆ ಅಂತ ಒಂದು ಮುಂದೆ ಬಂದು ಒಂದು ಸಿನಿಮಾ ಮಾಡಿದ್ದಾರೆ. ಆ ಸಿನಿಮಾಗೆ ನಮ್ಮ ಸಪೋರ್ಟ್ ಇರಲಿ, ಎಲ್ಲ ಸಪೋರ್ಟ್ ಇರಲಿ, ನಾವೆಲ್ಲ ಸೇರಿ ಒಂದು ಕನ್ನಡ ಸಿನಿಮಾನ ಗೆಲ್ಸೋಣ. ಥ್ಯಾಂಕ್ ಯು. ಅಂತ ಒಬ್ಬ ಸೋಲಿಗರ ಹುಡುಗ ಯಾವ ರೀತಿ ಅವನು ಎಲ್ಲ ಪಾಸಿಟಿವಿಟೀಸ್ನ ತೊಗೊಂಡು ಈ ತನ್ನ ಎಲ್ಲ ತೊಂದರೆನ ಜಯಿಸ್ತಾ ಹೋಗ್ತಾನೆ ಅಂತ ಸಿನಿಮಾ ಇದೆ. ದಯವಿಟ್ಟು ನಾನು ಎಲ್ಲ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಈ ಸಿನಿಮಾ ತೋರಿಸ್ಬೇಕು. ಮತ್ತು ಎಲ್ಲ ವೈದ್ಯರು ಆ್ಯಕ್ಚುಲಿ ಈ ಸಿನಿಮಾನ ನೋಡಬೇಕು. ಯಾವ ರೀತಿ ಒಬ್ಬ ವೈದ್ಯ ಇರಬೇಕು. ನಾವು ವೈದ್ಯ ನಾರಾಯಣ ದೇವರೇ ಅಂತ ಕರಿತೀವಿ ವೈದ್ಯರನ್ನ. ಸೊ ಈ ಒಂದು ಮಾಡ್ರನ್ ಸಿಟಿಗೆ, ಮಾಡ್ರನ್ ಸೊಸೈಟಿಗೆ ಒಂದು ಮೆಸೇಜ್ ಓರಿಯೆಂಟೆಡ್ ಇರುವಂಥ ಸಿನಿಮಾ, ಒಂದು ಕಂಟೆಂಟ್ ಇರುವಂಥ ಸಿನಿಮಾ. ಮೊದಲನೇದಾಗಿ ನನ್ನ ಗುರುಗಳಾದಂತಹ ಡಾಕ್ಟರ್ TS ನಾಗಾಭರಣ ಹಾಗೂ ಡಾಕ್ಟರ್ ನಾಗಿಣಿ ಭರಣ ಅವರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಡೀ ಚಿತ್ರಕಥೆಯಲ್ಲಿ ನಾನೊಂದು ಸಣ್ಣ ಪಾತ್ರ ಮಾಡಿದ್ದೀನಿ, ಮತ್ತು ಬರಹಗಾರನಾಗಿ ಕೂಡ, ಮತ್ತು ಅಮ್ಮನ ಜೊತೆ ನಾನು ಅಸೋಸಿಯೇಟ್ ಡೈರೆಕ್ಟರಾಗಿ ಕೂಡ ಕೆಲಸ ಮಾಡಿದ್ದೀನಿ. ನನಗೆ ತುಂಬ ಸಂತೋಷ ಇದೆ. ಈ ಸಿನಿಮಾ ಗೆಲ್ಲಬೇಕು, ಕನ್ನಡ ಸಿನಿಮಾ ಗೆಲ್ಲಬೇಕು. ಎಲ್ಲರೂ ಚಿತ್ರಮಂದಿರದಲ್ಲಿ ಬಂದು ಸಿನಿಮಾ ನೋಡಿ, ಎಸ್ಪೆಷಲಿ ಈ ಸಿನಿಮಾ ಅಂತೂ ನೋಡಲೇಬೇಕು. ಎಲ್ಲರಲ್ಲೂ ಕೇಳ್ಕೊಳ್ತೀನಿ. ಜೈ ಕನ್ನಡ.